ನೀವು ಯಾವ ಊರವರು? ಹಾ, ಯಾವ ಊರವರು? ಬೆಳ್ತಂಗಡಿ ಬೆಳ್ತಂಗಡಿ. ಹೋ ಧರ್ಮಸ್ಥಳ ಮೊನ್ನೆ ಅಲ್ಲೇ ಬಂದ ಸ್ವಾಮಿ, ನಾವು ಬಂದಿದ್ದು ಬೆಳ್ತಂಗಡಿಗೆ. ಬರಕಿಲ್ವಾ ನಮ್ಮ ಮನೆಗೆ? ಬರಕಿಲ್ವ್ರ? ಬರಕಿಲ್ವಾ ನಮ್ಮ ಮನೆಗೆ? ನಿಮ್ಮಂತವ್ರು ನಮ್ಮ ಮನೆಗೆ ಬರಬೇಕು. ಹಾಯ್ ಹಲೋ ಗೈಸ್, ಧರ್ಮಸ್ಥಳದಲ್ಲಿ ಯಾವುದೇ ರೀತಿಯ ಚೇಂಜಸ್ ಕಂಡು ಬಂದಿಲ್ಲ. ಯಾಕಪ್ಪ ಅಂದರೆ ನಾವು ಹೋದ ದಿನವೇ ತೇರು ಎಳಿತಿತ್ತು, ಅದು ನಮ್ಮ ಅದೃಷ್ಟನೇ ಅನ್ಕೋಬೋದು. ತುಂಬ ತೇರೂ ಚೆನ್ನಾಗಾಯಿತು. ತೇರು ನೈಟ್ ಎಳೆದಿದ್ರು, ಕತ್ತಲದಲ್ಲಿ ಅಷ್ಟೊಂದು ಕ್ಯಾಮ್ರಾ ಸರಿಯಾಗಿ ಬಂದಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಅದನ್ನು ನೋಡ್ಕೊಳ್ಳಿ. ಭಾರಿ ಜನ ಫ್ರೆಂಡ್ಸ್. ಒಂದು ರೀತಿಯಲ್ಲಿ ಟಿಕೆಟು ತಗೊಂಡು ಹೋಗೋರು ಇದ್ದಾರೆ, ಫ್ರೀಯಾಗಿ ಹೋಗೋರು ಇದ್ದಾರೆ. ಅಲ್ಲೇ ದೇವಸ್ಥಾನ ಹತ್ರ ಪೂಜೆನೂ ಮಾಡಿಸ್ಬೋದು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ತೇರು ನೋಡ್ರಿ ಫ್ರೆಂಡ್ಸ್, ಇದೇ ತೇರು ಭಾಳ ಅದ್ಭುತವಾಗಿದೆ. ಅದು ನಾವು ಹೋಗಿದ್ದ ದಿನವೇ ಎಳಿತಾರೆ ಅಂದರೆ ನಮ್ಮ ಅದೃಷ್ಟನೇ ಅನ್ಕೋಬೋದು. ಈಗ ದರ್ಶನಕ್ಕೆ ಹೋಗ್ತಿದ್ದೀವಿ, ಫುಲ್ ರಶ್ ಇದೆ. ಇನ್ನು ಯಾವುದೇ ಚೇಂಜಸ್ ಬಂದಿಲ್ಲ, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಒಬ್ಬರು ಯೂಟ್ಯೂಬರ್ ದೇವರಾಜ್ 143 ಅಂತ ಇದ್ದಾರೆ. 360 ಆ್ಯಂಗಲ್ ಕ್ಯಾಮ್ರಾ ಹಿಡ್ಕೊಂಡು ಹೋಗ್ತಿದ್ದಾರೆ ನೋಡ್ರಿ. ಏನ್ ಬೇಕಾದ್ರೂ ಕೇಳಿ, ಧೈರ್ಯವಾಗಿ ಕೇಳಿ, ಸಂಕೋಚ ಮಾಡ್ಕೋಬೇಡಿ, ಧೈರ್ಯವಾಗಿ. ಧೈರ್ಯವಾಗಿ ಕೇಳಿ. ಹಲೋ ಧೈರ್ಯ, ಕಮ್ಮಿಯರ್ ಬಾ. ಏನಣ್ಣ? ಮುಂದೆ ಒಂದು ಸಣ್ಣ ತೇರಿದೆ, ನೋಡಿಸ್ತೀನಿ ಬನ್ನಿ ಫ್ರೆಂಡ್ಸ್. ತುಂಬ ಅದ್ಭುತವಾದ ಪ್ಲೇಸ್ ಅಂತಲೇ ಹೇಳ್ಬೋದು. ಸುತ್ತಮುತ್ತ ತುಂಬ ಚೆನ್ನಾಗಿದೆ. ಇದೂ ತೇರೆ ಫ್ರೆಂಡ್ಸ್. ಇಲ್ಲೆಲ್ಲ ಜನಗಳು ಅವರ ಬಟ್ಟೆ ಅವ್ರದ್ದು ಎಲ್ಲ ವಾಷಿಂಗ್ ಮಾಡ್ಕೊಂಡಿದ್ದಾರೆ. ಮುಂದೆ ಹೋಗ್ತಿದ್ದೀವಿ ದರ್ಶನ ತಗೊಳ್ಳೋಕ್ಕೆ. ಇಲ್ಲಿ ಲೆಫ್ಟ್ ಸೈಡಲ್ಲಿ ತುಂಬ ಜನ ಕ್ಯೂವಲ್ಲಿದ್ದಾರೆ. ಅದು ಕ್ಯೂವಲ್ಲಿರೋದು 200 ರುಪೀಸು, ಒಬ್ಬರಿಗೆ 200. ಕಾಸು ಕೊಟ್ಟು ಹೋಗ್ಬೋದು, ಕಾಸು ಕೊಡಲಾರ್ದೆ ಹೋಗ್ಬೋದು. ಕಾಸು ಕೊಟ್ಟು ಹೋಗಿದ್ರೆ ಒಂದು ಲಾಡು ಕೊಟ್ಟವ್ರೆ, ಅಂದರೆ ಜಲ್ದಿ ಹೋಗ್ತೀವಿ ಅಂತ ಎಲ್ಲರೂ ಕಾಸು ಕೊಟ್ಟು ಹೋಗ್ತಾರೆ. ನಾವು ಆಗ್ತಾರಿಲ್ಲ, ಬಂದಿದ್ದೀವಿ ದೇವ್ರ ದರ್ಶನ ತಗೊಳ್ಳೋಣ, ನಿಂತೆ ತಗೊಳ್ಳೋಣ ಅಂತ ನಾವು ಹೋಗ್ತಿದ್ದೀವಿ. ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಈ ಸೈಡ್ ಲೆಫ್ಟ್ ಸೈಡ್ ಹೋದರೆ ಊಟಕ್ಕೆ ಹೋಗ್ತಾರೆ, ರೈಟ್ ಸೈಡ್ ಹೋದರೆ ದಕ್ಷಿಣಕ್ಕೆ ಹೋಗ್ತಾರೆ ಫ್ರೆಂಡ್ಸ್. ತುಂಬ ಕ್ಯೂ ಇದೆ. ನಾವು ಹೋಗ್ತಾ ಇದ್ದೀವಿ, ನೋಡೋಣ, ಅಲ್ಲಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. $20 ಲಕ್ಷ ನಾನು ಅರೇಂಜ್ ಮಾಡಿ, ಆದರೆ ನನಗೊಂದು ವಾರ ಟೈಮ್ ಬೇಕು. ಅವ್ನ ಫ್ರೆಂಡ್ ಕಟ್ಟಿದ ಕತೆ 1 ವಾರ ಅಲ್ಲ 2 ವಾರ ಮಗ. ನೋಡಿರಿ ಫ್ರೆಂಡ್ಸ್, ಎಷ್ಟು ಜನ ಕ್ಯೂವಲ್ಲಿದ್ದಾರೆ. ಇಲ್ಲಿನೂ ಕ್ಯೂವಲ್ಲಿದ್ದಾರೆ. ಇದು 200, ಅದು ಫ್ರೀ. ತುಂಬ ಜನ ಕ್ಯೂವಲ್ಲಿ ನಿಂತಿದ್ದಾರೆ. ಹೋಗ್ತಿದ್ದೀವಿ, ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಹಿಂದ್ಗಡೆ ಬೋರ್ಡ್ ಹಾಕಿದ್ದಾರೆ, ದೇವರ ದರ್ಶನಕ್ಕೆ ಸಾಲು 2ನೇ ಇದಂತಲೇ ಹೇಳ್ಬೋದು. ಕುಡಿತೀಯ?
ನಾವು ಈಗ ಅಲ್ಲಿಗೆ ಹೋಗ್ಬೇಕು ಫ್ರೆಂಡ್ಸ್. ಜೂಮ್ ಹಾಕಿ ತೋರಿಸ್ತೀನಿ ನೋಡ್ರಿ. ಆ ಸೈಡ್ ಹೋಗಿದ್ರೇ ನಮಗೆ ಸ್ವಲ್ಪ ನಿಧಾನ ಅನ್ನಿಸ್ತಿದೆ. ಯಾಕಪ್ಪ ಅಂದ್ರೆ ಅಲ್ಲವರಿಗೆ ಹೋಗ್ಬೇಕಂದ್ರೆ ತುಂಬ ಕಷ್ಟನೇ. ಹೋಗ್ತೀವಿ, ತೋರಿಸ್ತೀನಿ ಫ್ರೆಂಡ್ಸ್, ನಿಮಗೆಲ್ಲ ತೋರಿಸ್ತೀನಿ ಬನ್ನಿ. ಮುಂದೆ ಬೋರ್ಡ್ ಹಾಕಿದ್ದಾರೆ, ಸನ್ನಿಧಾನ ಸಾಲು ಸನ್ನಿಧಾನ ಸೇವೆಯ ಸಾಲು. ಇಲ್ಲಿ ನೀರು ಕೊಡ್ತಾರೆ, ನೀರು ಕುಡಿಬೋದು, ಎಲ್ಲ ಫೆಸಿಲಿಟಿ ಇರುತ್ತದೆ. ಇಷ್ಟು ದೊಡ್ಡ ಲೈನು. ಇದು ದುಡ್ಡು ಕೊಟ್ಟು ಹೋಗೋದಕ್ಕೆ 200. ಅವರು ಹೇಳ್ತಿದ್ದಾರೆ ಫೋನು, ಉಡುಗೆ ವಸ್ತ್ರಗಳನ್ನು ನೀವೇ ಜವಾಬ್ದಾರಿ ಅಂತ ಹೇಳುತ್ತಿದ್ದಾರೆ. ನಾವು ಹೋದ್ಮೇಲೆ ನಮ್ಮ ಜವಾಬ್ದಾರಿ, ನಮ್ಮ ಸಾಮಾನು. ಯಾವುದೇ ರೀತಿಯ ಕಳವಾದರೆ ನಾವಲ್ಲ. ಆ ಮುಂದೆ ತೋರಿಸ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮದುವೆಯನ್ನು ಆಗುತ್ತಾವಂತೆ. ಮದುವೆ ಎಲ್ಲ ಶುಭ ಕಾರ್ಯಗಳಲ್ಲಿ ನಮಗೆ ತಿಳ್ಕೊಂಡಿದ್ದಿಲ್ಲ. ಅಲ್ಲಿ ಸ್ವಾಮಿಯರಿದ್ದರು ಹೇಳಿದ್ವಿ ಈ ಥರ